मात्र 5 रुपए में पाएं टेस्ट और फन साथ साथ। मालामाल बूम बैग स्नैक्स लेने पर शॉपकीपर से लें बूम बैग एकदम फ्री। बूम बैग को प्रेस करें, फिर शेक करें और छोड़ दें। आज ही अपनी नजदीकी दुकान पर जाएं और मालामाल बूम बैग स्नैक्स खरीदकर बूम बैग का मजा लें। गुलबर्गा जिले के कालगी तालुका के निपाणी गांव में एक शख्स ने शराब के नशे में अपनी बीवी का कत्ल करके फरार होने का इंसिडेंट पेश आया है। बताया जा रहा है कि कालगी तालुका के निपाणी गांव में सिद्धराम तलवार, जो कि पेशे से लॉरी ड्राइवर है, शराब के नशे में अपनी बीवी सुजाता को मारपीट करने के दौरान सुजाता की डेथ होने के बाद उसी के घर में उसे फांसी लटकाकर फरार हो चुका है, ताकि कोई ये ना समझे कि सुजाता का कत्ल हुआ है, बल्कि ये समझे कि सुजाता ने खुदकुशी कर ली है। उसके घर वालों ने ऐसा कहा और बताया कि सिद्धराम लॉरी ड्राइवर का काम करता था, 15 दिन में एक बार घर आता था। सुजाता ने घर के किराए के लिए जब पैसे पूछे तो मारपीट करने लगा और सुजाता को मारने के बाद सुजाता की डेथ हो चुकी है। उसके बाद उसने उसे फांसी से टंगा कर सिद्धराम फरार हो गया है। ऐसा सारा इंसिडेंट, सारा वाकया सुजाता के फैमिली वालों का कहना है। मारवाड़ पुलिस की टीम ने मौके पर पहुंचकर मुआयना किया है और बॉडी को पोस्टमार्टम के लिए गवर्नमेंट हॉस्पिटल भेज दिया गया है। आइए देखते हैं कालगी से गुलबर्गा न्यूज की ये रिपोर्ट। This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ನನ್ನ ಮಗಳ ಕೆಲಸ ಮಾಡ್ಯ ನೋಡಿ ಯಾರು? ಮನಿ ಬಾಡಿಗೆ ಕಟ್ಲಾರ ಬಿಟ್ಟಾಕ ನನ್ನ ಮಗಳ ಜಗಳ ತೆಗೇನಪ್ಪ. ಈ ಬಂಗಾರ ಅಂತ ಜೀವನೇ ಹೊಡೆದ ನೋಡಪ್ಪ. ಹೆಸರೇನ ಮಳೆ ಅಂದು? ಹಳೆಯ ಹೆಸರು ಸಿದ್ದು ಅದ ನೋಡಿ ಅಪ್ಪ. ಎದ್ರ ಸಲ ಗಲಾಟೆ ಆಗ್ತಿತ್ತು? ನಮ್ಮ ಮಗ ಎದ್ರ ಸಲ ಗಲಾಟೆ ಮಾಡ್ತಿದ್ನಮ್ಮ? ಎದ್ರ ಸಲ ಕೊಯಪ್ಪ ನನ್ನ ಮಗಳು ಮನಿ ಬಾಡಿಗೆ ಕಟ್ಟತ್ತಿಳು. ರಾಂಡಿ ಅವ್ವ ಸ್ವಂತ ಮನ್ಯಾಗ ತಾಜಿನ ಗಣಿ ಮಾಡಕತ್ತಾಳ. ಸ್ವಸ್ಥರಿಗೆ ಮಕ್ಕಳಿಗೆ ಹೊರಗೆ ಹಾಕ್ಯಾಳ. ಮಂದಿ ಮನ್ಯಾಗ ಬಾಡಿಗೆ ಕೊಡ್ತಾವ. ನನ್ನ ಆಟ್ಯಾಗಳು ಕುಡಿಯೋದು, ಕೆಲಸ ಮಾಡೋದು, ತಿನ್ನೋದು, ರಂಡ್ಯಾರ ಮಾಡೋದು ಅವ್ರು ಮಾಡ್ಕೊತ ಬರ್ತೀರಪ್ಪ. ನನ್ನ ಮಗಳು ಟ್ರೇಲರ್ ಇದ್ದಳು, ಬಟ್ಟೆ ಹೊಲಿತಿಳು, ತವ್ರ ಮನ್ಯಾಗ ತರ್ತಿಳು, ಬಟ್ಟೆ ಹೊಲ್ದು ಜಿಂಗನೆ ಮಾಡ್ತಿಳು. ಮನೆ ಬಾಡಿಗೆ ಎದ್ರಲ್ಲೇ ಕಟ್ಟೋದ್ರಿ ಸರ. ಮನೆ ಕೊಟ್ಟವ್ರು ನೀವು ಸುಮ್ ಕೊಡಿರ್ತೀರಿ. ನೀವು ಕೊಡು ಅಂತೇಳಿ ನನ್ನ ಮಗಳ ಮನ್ಯಾಗ ಇರ್ತೀವಿ. ನನ್ನ ಮಗಳಿಗೆ ಕೇಳ್ಕೊ ಬರ್ತೀರ ಅವರು. ಆ ನನ್ನ ಆಟ್ಯ ಹೊತ್ತೊಂಡ್ರದ ಗೊತ್ತಿದ. ರಾತ್ರಿ 11ಕ್ಕೆ ಬರ್ತಿದ್ದ. 30,000 ಪೇಮೆಂಟ್ ಇದ್ರೆ ಏನು ಮಾಡಿದ? ಏನು ರೀತಿ ಉಪಯೋಗ ಏನು? ನನಗೆ ಉಪಯೋಗ ಇಲ್ಲಲ್ಲ. ಅದು 1 ರೂಪಾಯಿ ಇರಲಿ, ನನಗೆ ಉಪಯೋಗ ಆಗಿಲ್ಲಲ್ಲ. ಅವ ಮನೆ ಬಾಡಿಗೆ ಕಟ್ಟಿದಂದ್ರೆ ನನ್ನ ಮಗಳು ಹಾಕಿ ಜಗಳ ತೆಗಿತಿದ್ದಿಲ್ಲ. ಆ ನನ್ನ ಆಟ್ಯ ನನ್ನ ಮಗಳು ಮನೆ ಬಾಡಿಗೆ ಕಟ್ಲಾರ ಬಿಟ್ಟಾಗ ಜಗಳ ತೆಗ್ದಾಳ. ಕುಡ್ದು ಬಂದಿಕ್ಕೆ ಹೊಡೆದಾನ. ನನ್ನ ಮಗಳ ಕೆಲಸ ಆಗ್ಯಾಳ. 2 ತಿಂಗಳು ಆಯ್ತು ನನ್ನ ಮಗಳು ಮನೆಗೆ ಬಂದಿಲ್ಲ. ನನ್ನ ಮಗಳಿಗೆ ನನ್ನ ಆಟ್ಯ ಫೋನ್ ಹಚ್ಚಬಿಟ್ಟಿಲ್ಲ. ನನ್ನ ಮಗಳು ಫೋನ್ ಹಚ್ಚಿ ಅದು ಏನಾಗ್ಯದ ನನಗೆ ಅಕ್ಕಿ ಕತ್ತಿ ಗೊತ್ತಿಲ್ಲ. ಗಂಡನ ಮನೆಗೆ ಇದ್ಲ? ಗಂಡನ ಮನೆಗೆ ಸತ್ತಾಳ. ಎಲ್ಲಿ? ಯಾವ ಊರು? ನಿಪ್ಪಾಣಿ. ನಿಪ್ಪಾಣಿದಾಗ. ನಿಮ್ಗೆ ಯಾವಾಗ ಗೊತ್ತಾಗ್ಯದಮ್ಮ? ನನಗೆ 5 ದಿನ ರಾತ್ರಿ ನಿನ್ನ ಮೊಮ್ಮಗನಿಗೆ ಆರಾಮಿಲ್ಲ, ದವಾಖಾನ್ಯಾಗ ಹಾಕ್ಯಾರ ಅಂತೇಳಿ ಅಂದು ಸಣ್ಣ ಹಳ್ಯಾಗ ಫೋನ್ ಹಚ್ಚಿ ಹೇಳ್ಯ ನನ್ನ ಹಟ್ಟಿ. ಅವ ನನ್ನ ಬಲ್ಲಿ ನಂಬರೇ ಇಲ್ಲ ಅಂತ ಹೇಳಿದ್ರಿ ಸರ್. ಸಣ್ಣ ಹಳ್ಯ ಪಾರಗೆ ಆರಾಮಿಲ್ಲ ತ್ರಿ ಹತ್ತಿ ಹೋರಿ ಅಂದ. ಆ ಯಾಳಿಗೆ ನಾವು ಬಲ್ರು ನಮ್ಮ ಬಲ್ಲಿ ಹಟ್ಟಿಯಲ್ಲಿ ಇದ್ದಿದ್ದೆಪ್ಪ. ನಾಳೆ ಹೊತ್ತೊಂಡ್ರದ ಬಸ್ ಬರ್ತಾವ, ಬಸ್ಸಿಗೆ ಹೋಗ್ತೈತೆ ಅಂದು ಅಕ್ಕಿ ಕೂಡ ಬಸ್ಸಿಗೆ ನಾವು ಬಂದಿದ್ದೇವ್ರಿ ಸರ್. ನನ್ನ ಮಗಳು ಅವ್ರು ಇಲ್ಲಿಗೆ ಬಂದ್ರು ಸತ್ತಾಳ ಅಂತೇಳಿಲ್ಲ. ನಿನ್ನ ಮಗಳಿಗೆ ಇಲ್ಲಿ ಹಾಕಿದೇವ ಅಂತೇಳಿ ಅವ್ರು ನಮಗೆ ಕರ್ಕೊಂಡು ಹೋಗಿಲ್ಲ. ನಾ ಎದಿ ಹೊಡ್ಕೊಂಡು ಅವ್ರು ವಾರಿ 4 ಅಂತಸ್ಮ್ಯಾಗ ಹಾಕ್ಯಾರ್ರಿ ಸರ್. ಕೆಳಗೆ ಅವ್ವ ಮಗ ಹೆಂಗೆ ಡಾಂಬಿಕ್ ಮಾಡ್ಯಾರ ಅಂತೀರಿ ನೀವು? ಆಕ್ಸಿಜನ್ ಹಚ್ಚಿ ನನ್ನ ಮಗಳಿನ ಆಳನೇ ನೋಡು ಹಂಗೆ ಮಾಡ್ಯಾರ. ಜೀವ ಮನೆಗೆ ಹೊಡೆದಾರ್ರಿ. ಆ ಥರ ಮಾಡಿ ತಂದು ದವಾಖಾನೆಗೆ ಹೇಳಿದೇನ್ರಿ ಮಗಳು ಅವಾಗಲೇ ಸತ್ತಾಳ ಅಂತೇಳಿ? ದವಾಖಾನ್ಯಾಗ ಅವರು ಯಾರು ಬಂದಿಲ್ರಿ ಸರ್. ಅವ್ರು ನಮ್ಮ ಹೊರಗನೆ ಹಾಕ್ಯಾರ್ರಿ. ಅಲ್ಲಿ ಯಾರು ನಮಗೆ ನ್ಯಾಯ ಅಲ್ಲಿ ಅಳು ಬಿ ಕೊಟ್ಟಿಲ್ರಿ ಸರ. ಅವ್ರಿಗೆ ನನ್ನಂತ ಹೆಣ್ಣ ಗಂಡ ಇದ್ದಿರ್ಬೇಕು. ಅವ್ರು ನನಗೆ ಅಲ್ಲಿ ಅಳು ಸುನೆ ಪೇಷಂಟ್ ಇರ್ತಾವ. ಪೇಷಂಟ್ ಅಲ್ಲ, ಜೀವ ಹೋಗ್ಯದ ಅಂತ ಡಾಕ್ಟರ್ ಅವಾಗೇ ಹೇಳಿಲ್ಲ? ಯಾರು ಹೇಳಿಲ್ರಿ ಸರ್. ನಾವು ಮಗಳು ಅವ್ರ ಮನೆಗೆ ಜೀವ ಕೊಟ್ಟಾಳ. ಅವ್ರ ನಾಟಕ ಮಾಡಕ್ಕೆ ನಮ್ಮ ದಶಿಂದ ತೋರ್ಸಲ್ಕೊಂಡ್ ಇನ್ನ ಹೊಟ್ಟಿ ದಾಪ್ ಹೊಡ್ಲಿಕತ್ತದ. ಡಾಕ್ಟರ್ ಎಲ್ಲಿದೆ ಹೇಳ್ತಾನ್ರಿ? ನಾ ಡಾಕ್ಟರ್ ತೆಗಿದ್ರಿ. ನನ್ನ ಮಗಳಿಗೆ ಹೋಗಿ ಬಾಡಿ ಹಿಡಿದು ಆಕಿ ಲಾಡಿ ನೋಡಿ ನಾನು ನೋಡ್ದ ಕೈ ಥಂಡಗಾಗ್ಯವು, ಕಣ್ಣು ತೆರೆದು ನೋಡ್ದ ಹಳದಿ ಆಗ್ಯವು. ಏ ಮಗಳ ನಾ ಬಂದೀನಿ ಹೇಳ. ಅವ್ವ ನಾ ಬಂದೀನಿ ಹೇಳ ಅವ್ವ ಅಂದ ನನ್ನ ಮಗಳಿಗೆ ಎಬ್ಬಿಸಿ. ಅಲ್ಲಿಗಿದ್ರೆ ನನ್ನ ಮಗಳು ಹೇಳ್ಬೇಕಲ್ಲ. ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ.